ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ರಿ ನಾ ತಿಳಿಸ್ತಾನೆ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಆನ್ ಮಾಡಿ ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ಬೇಕು. ಯಾಕಂದ್ರೆ ಇದು ಈ ಗಣಿತಗಳು ಹೆಂಗೆ ಫಾಸ್ಟ್ ಮಾಡಬೇಕು, ಏನು ಮಾಡಬೇಕು, ಇದು ಅಪ್ ಟು 10th ತನಕ ನಿಮ್ಮದು CET ಬರ್ತದೆ, ಟೀಚರ್ ಪೋಸ್ಟಿಗೆ ಬರ್ತದೆ. ಇವೆಲ್ಲ ಗಣಿತಗಳು ಹೆಂಗೆ ದೊಡ್ಡ ಬರ್ತಾವ ಹಂಗೆ ದೊಡ್ಡ ಕ್ಲಾಸಿಗೆ ಬರ್ತಾವೆ ಗಣಿತವು. ಎಲ್ಲರಿಗೂ ಉಪಯೋಗ ಅದ. ಟೀಚರ್ ಪೋಸ್ಟ್ ಅಂತೂ ನಮ್ಮಲ್ಲಿ ಕೋಚಿಂಗ್ ಕೊಟ್ಟ ಸರ್ಗಳೆಲ್ಲ ಗೌರ್ಮೆಂಟ್ ಜಾಬ್ ಆಗ್ಯಾವ ಕೆಲವೊಬ್ಬರು. ಅದಕ್ಕೆ ನಾ ಹೇಳೋದು ಈ ಗಣಿತಗಳನ್ನು ಇವೆಲ್ಲ ICSE ಅಭ್ಯಾಸದಾಗ ಬರ್ತದೆ ನೋಡ್ರಿ. ಇಂಥವೆಲ್ಲ ಗಣಿತಗಳು ನಾವು ಹೆಂಗೆ ಕಲಿಸ್ತೀವಿ ಅನ್ನೋದು ನೀವು ನೋಡಿದಿರಿ ಅಂತಂದ್ರೆ ಪರ್ಮನೆಂಟಾಗಿ ನೆನಪು ಉಳಿದ್ಬಿಡ್ತಾವೆ. ವಿಡಿಯೋಗಳು ನೀವು ದಿನಾಲು ಹೋಮ್ವರ್ಕ್ ಹಾಕಿ ನೀವು ಮನೆಯೊಳಗೊಂದು TV ಆಂಡ್ರಾಯ್ಡ್ TV ಕನೆಕ್ಟ್ ಮಾಡ್ಕಿಸಿಂದ ನೀವು ಇದನ್ನು ಆ ಧಾರಾವಾಹಿ ನೋಡೋ ಬದಲಾಗಿ ಇವೇ ಗಣಿತಗಳು ನೋಡಿಬಿಡ್ರಿ. ಮೊಬೈಲ್ ಕನೆಕ್ಟ್ ಮಾಡಿ ಎಲ್ಲರೂ ಶಾಣ್ಯರಾಗ್ತಾರೆ. ಏನೋ ದೇವ್ರು ಎಷ್ಟು ಕೊಟ್ಟಾನಷ್ಟು ತಿಳಿಸಿ ಹೇಳಿನು. ನೀವು ಒಂದು ಸ್ವಲ್ಪ ಇದ್ರ ಉಪಯೋಗ ತಗೋರಿ. ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಮ್ಯೂಟ್ ಮಾಡಿರಿ, ನಾ ತೋರಿಸ್ತೀನಿ. ವಿಡಿಯೋ ಆನ್ ಮಾಡಿ. ಇಲ್ಲಿ ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ಬೇಕು. ಭಾಳ ಇಂಪಾರ್ಟೆಂಟ್ ಇರ್ತದೆ ಇದು. ಯಾಕಂದ್ರೆ ಮುಂದೆ ಅನುಕ್ರಮ ನಂಬರ್ ಚೇಂಜ್ ಆಗ್ತದೆ. ದಶಮಾಂಶನೇ ಮತ್ತೆ ಬೇರೆ ಬರ್ತಾವೆ ನೋಡ್ರಿ. ಈ ಗುಣಾಕಾರ ಅಥವಾ ಭಾಗಾಕಾರ ಬರ್ತಾವ. ಈಗ ಇದನ್ನು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ದಶಮಾಂಶ ತೆಗೀರಿ. 15 25 ಗುಂಡ್ಲೆ 51 ಇದರ ಗುಣಲಬ್ಧ ನೋಡ್ರಿ. ಹೆಂಗೆ ಮಾಡ್ಕೋಬೇಕಂದ್ರೆ ದಶಮಾಂಶ ತೆಗೆದು ಇದನ್ನು ಗುಣಾಕಾರ ಮಾಡ್ಬೇಕು. ಈಗ ಇದನ್ನು ಕಚ್ಚಾದಾಗ ಹೆಂಗೆ ಮಾಡ್ಬೇಕು ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ. 15 25 ಗುಂಡೆ 50ರಲ್ಲೇ ಮಾಡಿ. ಮೊದಲು ನೋಡಿ 50ರಲ್ಲೇ ಮಾಡ್ರಿ, ಆಮೇಲೆ 1ರಲ್ಲೇ ಮಾಡಕ್ಕಂತಾರೆ. 15 25 ಗುಂಡೆ 1, ಆಮೇಲೆ ಮೊದಲೀಗ 50ರಲ್ಲೇ ಮಾಡ್ಕೊರಿ. ಪೂಜೆ 25 ಐದ್ಲಿ 125 ಒಂದು ಕೈಗಡ, 15 ಐದ್ಲಿ 75 1 76 ನೋಡ್ರಿ. ನಾಲ್ಕಾರು ಹೆಂಗೆ ಮಾಡ್ತೀನಿ ಮೊದಲು ನೋಡ್ರಿ. ಇಲ್ಲಿ ಮಗ್ಯವ 25 ಐದ್ಲೆ 2 ಅಂಕಿಲಿ ನೀವು ಗುಣಾಕಾರ ಮಾಡ್ತೀರಿ, ಅದು ಭಾಳ ಇಂಪಾರ್ಟೆಂಟ್. 25 ಐದ್ಲೆ 125 2 ಅಂಕಿ ಇಟ್ಟು ಒಂದು ಕೈಗಡ ಇಡ್ಬೇಕು. 15 ಐದ್ಲೆ 75 1 76 ನೀವು ಈಗ 50ರ ಗುಣಲಬ್ಧ ಮಾಡಿದ್ರಿ. ಇನ್ನೂ ಒಂದು ಉಳಿತು, ಇದು 15 25 ಇದರಾಗ ಕೂಡಿಸ್ಬಿಡ್ರಿ ನೋಡಿ. 5 5 2 7 7 7 ಸ್ಥಾನದಲ್ಲಿ ಎಷ್ಟದ ನೋಡ್ರಿ. 1 2 3 1 2 3 ಬರೋಬ್ಬರಿ 77.775. ಅದನ್ನು ನಾವು ಚೆಕ್ ಮಾಡ್ಲಾರ್ದ ರೈಟ್ ಹಾಕೋಬೇಡ್ರಿ. ನಾ ಕರೆಕ್ಟ್ ಅದನ್ನು ಇಲ್ಲ ತೋರಿಸ್ತಾನು ನೋಡ್ರಿ. ಅದು 77.775 ಅದನ್ನು ಹಚ್ಚರಿ. 77 7 7 5 ಇದರ ಗುಣಲಬ್ಧ ಬಂತು. 1 2 3 ಸ್ಥಾನದಲ್ಲಿ ಇಟ್ಟು ಬಿಡ್ರಿ, ಆನ್ಸರ್ ಬಂತು ನೋಡ್ರಿ. 50ರಲ್ಲೇ ಒಂದು ಗುಣಾಕಾರ ಮಾಡ್ರಿ, 1ರಲ್ಲೇ ಒಂದು ಗುಣಾಕಾರ ಮಾಡ್ರಿ. ಇದು ನೋಡಿ ಈ ಕಡೆ ಬಂದದೆ. ಅದು 49 ಅದು ಆ ಕಡೆ ಇತ್ತು, ಇದು ಈ ಕಡೆ ಬಂದವು ನೋಡಿ. ಇದನ್ನ ದಶಮಾಂಶ ತೆಗೆದ 49 ಗುಂಡ್ಲೆ 21 25 ಮಾಡ್ರಿ. ಯಾಕೆ ಹೇಳ್ತಾನಂದ್ರೆ ಬರೀ ಆ ಕಡೆ ಗುಣಲಬ್ಧ ಬಂದ್ರಿ ಈ ಕಡೆ ಬಂದ್ರೆ ಹೆಂಗ್ರಿ ಅಂತ ಕೇಳೋ ವಿದ್ಯಾರ್ಥಿಗಳು ಇರ್ತಾರೆ. 49 ಇದ್ದದ್ದು 50 ಮಾಡ್ಕೊರಿ. 21 25 ಗುಂಡೆ 50 ಮಾಡ್ಕೊರಿ. 49 ಇದ್ದದ್ದು 50 ಮಾಡ್ಕೊರಿ. ಇಲ್ಲಿ 50 ಮಾಡ್ಕೊಂಡಾಗ ಏನಾಗ್ತದ, 0 ಹೊರಗಿಡ್ರಿ. 25 ಐದ್ಲಿ 125 ಕೈಲ ಬಂತು 1. 21 ಐದ್ಲಿ 105 1 106 ನೋಡ್ರಿ. 2 ಅಂಕಿಲಿ ಒಮ್ಮೆ ಗುಣಾಕಾರ ಮಾಡಿದ್ರೆ 2 ಅಂಕಿ ಗುಣಲಬ್ಧದಾಗ ಇಡಬೇಕು. ಪೂಜೆ ಹೊರಗಿಡ್ರಿ. 25 ಐದ್ಲಿ 125 2 ಅಂಕಿ ಇಟ್ಟು ಒಂದು ಕೈಗಡೆ ಇಡ್ರಿ. 21 ಐದ್ಲಿ 105 1 106 ಈಗ 49 ಇದ್ದದ್ದು ನೀವು 50 ಮಾಡ್ಕೊಂಡ್ರಿ ಅಂದ್ರೆ ಇದರಾಗ ಒಂದು ಇದನ್ನು ಕಳೀರಿ. ಏನು ಕಳಿಬೇಕು? 21 25 21 25 ಇದರಾಗ ಕಳೀರಿ. 10ರಾಗ 5 ಆದ್ರೆ 5 ಕೆಲ ಬಂತು 1. 5ರ 3 ಆದ್ರೆ 2 2ಕ್ಕೆ 1 4 ಪೂಜಿ 1 ಸ್ಥಾನದಲ್ಲಿ 1 2 3 1 2 3 ಇದರ ಉತ್ತರ
104.125 ನೋಡ್ರಿ. ಇಂಥ ದಶಮಾಂಶಗಳನ್ನು ಯಾವುದು ಟೆನ್ಷನ್ ಇರಲಾರ್ದ ಗುಣಾಕಾರ ಮಾಡಬೇಕು. ದಶಮಾಂಶ ತೆಗೀರಿ 49 ಆಯ್ತು, ದಶಮಾಂಶ ತೆಗೀರಿ 21, 25 ಆಯ್ತು, 49 ಇದ್ದದ್ದು 50 ಮಾಡ್ಕೊಂಡ್ರಿ. 50 ಗುಣಲಬ್ಧದಾಗ ನೀವು ಇದನ್ನು ಹೆಚ್ಚು ಮಾಡ್ಕೊಂಡ್ರಿ ಅಂದ್ರೆ ಇದನ್ನು ಕಳಿಬೇಕು, ಇದನ್ನು ಹೆಚ್ಚು ಮಾಡ್ಕೊಂಡ್ರೆ ಇದನ್ನು ಕಳಿಬೇಕು. ಈಗ ನೀವು ಇದನ್ನು ಹೆಚ್ಚು ಮಾಡ್ಕೊಂಡ್ರೆ ಅಂದ್ರೆ ಇದನ್ನು ಕಳೀರಿ. 104 ಬಿಂದು ನೋಡ್ಕೊರಿ ಕರೆಕ್ಟ್ ಅದಲ್ಲಿ. ಇನ್ನೊಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಗುಣಾಕಾರ, ಯಾಕಂದ್ರೆ ಎಲ್ಲ ಗಣಿತಗಳು ಅಳಗಿಸ್ಬೇಕಾಗ್ತದೆ ನಾವು. 104.125 ಕರೆಕ್ಟ್ ನೋಡಿ. ಅದೇ ಉದಾಹರಣೆ ಇಲ್ಲಿ ಬಂದ. ದಶಮಾಂಶ ತೆಗೀರಿ 612 ಗುಂಡ್ಲೆ 101 ಬರೋಬ್ಬರಿ. 612 ಒಮ್ಮೆ 100ಲೆ ಗುಣಾಕಾರ ಮಾಡ್ರಿ, ಯಾಕಂದ್ರೆ 101 ಅದ. ಇದು 100ಲೆ ಗುಣಾಕಾರ ಮಾಡಿದ್ರೆ 612 2 0 ಆಯ್ತು. ಇದು ಒಂದು ಬಿಟ್ಟಿರಲಿ, 612 ಕೂಡಿಸ್ಬಿಡ್ರಿ. ಇದ್ರಾಗ 612 ಕೂಡಿಸಿದಾಗ 2 1 8 1 6 ಸ್ಥಾನದಲ್ಲಿ ಎಷ್ಟದ? 1 2 3 ನೋಡ್ರಿ. 61.812 ನೋಡ್ರಿ. ಇಲ್ಲಿ 31 ಅದ. ಭಾಳ ಅಂದ್ರೆ ಭಾಳ ಸರಳ ಅದ ಇದು, ಎಕ್ಸಾಕ್ಟ್ಲಿ ಭಾರಿ ಸರಳ ಇದು. ನೋಡ್ರಿ ನೀವು ದಶಮಾಂಶ ತೆಗೀರಿ 12, 21, 15 ಗುಂಡ್ಲೆ 31. ಈಗ 30ರಲ್ಲಿ ಒಂದು ಗುಣಾಕಾರ ಮಾಡ್ರಿ. 12, 21, 15 ಗುಂಡ್ಲೆ 30ರಲ್ಲಿ ಗುಣಾಕಾರ ಮಾಡ್ರಿ. 30ರಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟು ಸರಳ ಅದ ತೋರಿಸ್ಕೊಂಡು ಪೂಜೆ ವಾರಗಿಡ್ರಿ. 15 3 45, 21 21 3 63, 12 12 3 36. ನೀವು 30ರಲ್ಲಿ ಗುಣಾಕಾರ ಮಾಡಿರಿ. ಇನ್ನ ಒಂದದ 12 5 1 1 2 2 1 122 115. ಮತ್ತೆ ನೀವು ಒಂದು 30 ಅದ ಅಂದ್ರೆ ಇನ್ನ ಒಂದು ನೀವು ಕೂಡ್ಸ್ಕೊಂಡಾಗ 31 ಗುಣಲಬ್ಧ ಆಗ್ತಿದ್ದು ನೋಡ್ರಿ. 5 6 5 5 8 7 3 ಸ್ಥಾನದಲ್ಲೇ 1 2 3 4 5 1 2 3 4 5 = 37.85 565 ನೋಡ್ರಿ. ಅದನ್ನ ನೋಡ್ಬೇಕು, ಯಾಕಂದ್ರೆ ನಾವು 2-3 ಸಲ ಗಣಿತ ಅಳಗಿಸ್ಬೇಕಾಗ್ತದೆ. 12.21 15 ಗುಂಡ್ಲೆ 3.1 = 37 ಕರೆಕ್ಟಾ, 85 ಕರೆಕ್ಟಾ, 565 ಕರೆಕ್ಟು ನೋಡ್ರಿ. ಇಲ್ಲಿ ನಿಮಗೆ ಹಿಂದೆ ಗಣಿತಗಳು ಸರಳೀಕರಣದಾಗ ಬರ್ತಿರ್ತಾವ. ಇಂಥವೆಲ್ಲ ನೀವು ರಿಪೀಟ್ ನೀವು ವಿಡಿಯೋಗಳನ್ನು ನೋಡ್ರಿ. ಬ್ಯಾಂಕಿನಾಗ ಆಫೀಸರ್ ಆಗ್ಯಾರ ನಮ್ಮ ಕೋಚಿಂಗ್ ಕ್ಲಾಸ್ನವರು, ದೊಡ್ಡ ದೊಡ್ಡ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಇವು ಗಣಿತ ಎಲ್ಲ ನಾಳೆ ನಿಮಗೆ ಎದಕ್ಕೆ ಬರ್ತಾವಂದ್ರೆ ಇವು ನಾಳೆ CET-ದೊಳಗೆ ಭಾರಿ ಹೆಲ್ಪ್ ಆಗ್ತಾವೆ. ಇದು ಎಲ್ಲರಿಗೂ ಹೆಲ್ಪ್ ಅದ. ನವೋದಯ, ಸೈನಿಕ್ ಸ್ಕೂಲ್, ಟೀಚರ್ ಪೋಸ್ಟ್ಗೆ, ಬ್ಯಾಂಕಿಗಂತೂ ಭಾರಿ ಅದ. ಯಾಕಂದ್ರೆ ನೀವು ನವೋದಯ ಕೋಚಿಂಗ್ ಅದು ಇವು ತಗೋತಿರಲ್ಲ ರೀಸನಿಂಗ್ಗಳು, ಇದು ಬ್ಯಾಂಕ್ನಾಗ ಕಣ್ಮುಚ್ಚಿ ಪಾಸ್ ಆಗ್ತಾರೆ. ಆರಾಮ್ ನೌಕರಿ, ಪ್ರಯತ್ನ ಇರ್ಬೇಕು. ಈಗ ಇದನ್ನೆಲ್ಲ ನೀವು ಮಾಡ್ಕೋತ ಕೂಡಬಾರ್ದು ಇಂಥ ಗಣಿತಗಳನ್ನು. ಇದು ಭಾಳ ಇಂಪಾರ್ಟೆಂಟ್ ನೆನಪದ, ನೆನ್ಪಿಟ್ಕೋರಿ. ಇದು ಎಷ್ಟು ಕಣ್ಣು ಹೆಂಗೆ ಕಾಣಿಸ್ತದೆ, ಇದೆಲ್ಲ ಸರಳೀಕರಣದಾಗ ಬರ್ತಿರ್ತದೆ. ಇದು ಯಾವಾಗ ಬೆಲೆ ಗುಣ್ಯ ಗುಣಕ್ಕೆ 1 ಇರ್ತದ ಅವಾಗ ನೀವು ಸೀದಾ 125 ಇಟ್ಬಿಡ್ರಿ. ಇದನ್ನ ದಶಮಾಂಶ ತೆಗೆದ್ರೆ 1 ಆಗ್ತದ. ಇದು 125 ಒಂದಲ್ಲೇ 120 ಸ್ಥಾನ ಎಣಿಸ್ರಿ. 1 2 3 1 2 3 ಬಿಂದು 0 ನೋಡ್ರಿ. ಏನು ಒಟ್ಟು ಗೋಜಕ್ಕೆ ಹೋಗ್ಲಿಲ್ಲ. 12.5 ಗುಂಡ್ಲೆ 0.01 ಜರ್ ಇತ್ತು ಅಂದ್ರೆ ನೀವು ಸೀದಾ 120 ದಶಮಾಂಶ ತೆಗೆದ್ರೆ 1 ಆಯ್ತು. ಇದು 125 ಆಯ್ತು. 125 ಒಂದಲ್ಲೇ 125 ಇತ್ತು, ಸ್ಥಾನ ಬೆಲೆ ಎಡ್ಸ್ರಿ. 1 2 3 1 2 3 ನೋಡಿ.
ಇನ್ನು ಮುಂದೆ ಸ್ವಲ್ಪ ಗಣಿತ ಬದಲಾವಣೆ ಆಗ್ತಾವ, ವಿಷಯದೊಳಗೆ ಬರ್ತಾವ, ನೋಡ್ಕೊಂಡು ಮಾಡಿ.